ಕೊಟ್ಟಿದ್ದಾರೆ ಇವಾಗ ನೋಡಿ. ಫಸ್ಟ್ ಡೇ ಏನಂತ ಹಾಕ್ಬೇಕು? ಕ್ಲಾಸ್ ಇಂಟರ್ವಲ್. ಅವ್ರೇನೋ ಏಜಸ್, ನಂಬರ್ ಆಫ್ ಪೇಷನ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. ನೀವು ಯಾವ ತರ ಕೆಡ್ಸ್ಕೊಬೇಕು, ಮೇಲ್ ಬರ್ದ್ಬಿಟ್ಟು ಯಾವ್ದಕ್ಕೂ ಹಂಗ್ ಮಾಡ್ಕೋಬೇಡಿ. ಬರೀ ಸಿ ಅಂತ ಬರೀ ಸಾಕು. ನಿಮ್ ಸ್ಕೂಲಲ್ಲಿ ಹಂಗೆ ಹೇಳ್ಕೊಟ್ಟಿದ್ರೆ ನಿಮ್ ಮೇಡಮ್ ಮಾಡ್ತಾರಲ್ವಾ, ಮೇಡಮ್ ಟೆಸ್ಟ್ ಬರೀತಿರ ಪ್ರಿಪರೇಟ್ ಯಾವಾಗ ಬರೀರಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೀ ಸಿ ಅಂತ ಬರೆದ್ರೆ ಸಾಕು. ಅಥವಾ ನಿನಗಿಲ್ಲ ಇನ್ನ ಇಷ್ಟ ಬರೀತೀನಿ ಅಂದ್ರೆ ಬೇಕಾದ್ರೆ ಬರ್ಕೊ, ಕಂಪಲ್ಸರಿ ಇಲ್ಲ. ಆದ್ರೆ ಕ್ಲಾಸ್ ಇಂಟರ್ವಲ್ ಅಂತ ಕಂಪಲ್ಸರಿ ಬರೀಬೇಕು. ಆ ಏಜು ಪಾಜು ಕೀಜು ಮೂಜು ಎಲ್ಲ ಕಂಪಲ್ಸರಿ ಅಲ್ಲ. ಅವ್ರೇನೋ ಸ್ಟೋರಿ ಆದ್ರೆ ಸಿ ಐ ಅಂತೂ ಕಂಪಲ್ಸರಿ. ಓಕೆ ನೋಡಿ, ಸಿ ಐ ಆಯ್ತಾ. ನೆಕ್ಸ್ಟ್ ಫ್ರೀಕ್ವೆನ್ಸಿ, ಕ್ಲಾಸ್ ಇಂಟರ್ವಲ್. ಫ್ರೀಕ್ವೆನ್ಸಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ ಎಲ್ರು, ತುಂಬಾ ಈಸಿ. ಒಂದೇ ಒಂದು ಅದು ಹೆಂಗೆ ಕಂಡುಹಿಡಿಯೋದು ಅನ್ನೋದು ಒಂದು ಬಂದ್ಬಿಟ್ರೆ ನಿಮ್ಗೆ ಎಲ್ಲ ಬಂದಂಗೆ. ಅದಕ್ಕೆ ನೀಟಾಗಿ ಒಂದ್ ಸಮ್ ನೀಟಾಗಿ ನೋಡ್ಕೊಂಡ್ಬಿಡಿ. ನೋಡಿ, ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? ಇದು 5 to 15. ಆಮೇಲೆ ಇದು 15 to 25. ಆಮೇಲೆ ನೆಕ್ಸ್ಟ್ 25 to 35. ನೆಕ್ಸ್ಟ್ 35 to 45. 45 to 55. ಆಮೇಲೆ 45 to 55. 55 to 65. ಫ್ರೀಕ್ವೆನ್ಸಿ ಹೇಳಿ ಯಾರಾದ್ರೂ? 6, 11, 21, 23, 14, 5. ಮುಗಿದಿದ್ರೆ ಕೆಲಸ. ಇಲ್ಲಿಂದ ನಮ್ ಕೆಲಸ ಸ್ಟಾರ್ಟ್. ಇಲ್ಲಿ ನೋಡ್ಕೊಳ್ಳಿ, ಅಡ್ಡಡ್ಡ ಕೊಟ್ಟಿರೋದನ್ನ ಉದ್ದ ಸ್ಟೋರೀಸ್ ಎಲ್ಲ ಬಿಟ್ಟು ಅವ್ರಿಗೆ ಹೇಳ್ದಂಗೆ ನಿಮ್ಗೇನಾದ್ರೂ ಸ್ಟೋರಿ ಬರೀ ನಮಗೂ ಇಷ್ಟ ಇರುತ್ತೆ, ನಾವು ಸ್ಟೋರಿ ರೈಟರ್ ಆಗ್ಬೇಕು ಅಂದ್ರೆ ಬೇಕಾದ್ರೆ ಮೇಲೋ ಕೆಳಗೋ ಅದೆಲ್ಲಿ ಬರ್ಕೊಳ್ಳಿ. ಆದ್ರೆ ಇದಂತೂ ಇರ್ಬೇಕು. ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ ಅಂತೂ ಅದನ್ನೇ ನಾವು ನೋಡೋದು. ಅರ್ಥ ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ, ಸ್ಟೋರಿ ಪಾರಿ ನಾವು ನೋಡಲ್ಲ. ಇಲ್ಲಿ ನೋಡಿ, ಇದಾದ್ಮೇಲೆ ಇದೆಲ್ಲ ಅವರೇ ಕೊಟ್ಟಿರ್ತಾರೆ. ಮೊದಲನೇ ಕೆಲಸ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ. ಆ ಫ್ರೀಕ್ವೆನ್ಸಿನಲ್ಲಿ ದೊಡ್ಡ ನಂಬರ್ ಹುಡುಕಿ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ದೊಡ್ಡ ನಂಬರ್. ಇದರಲ್ಲಿ ದೊಡ್ಡ ನಂಬರ್ ಹುಡುಕಬೇಕು. 6 ದೊಡ್ಡದ, 11 ದೊಡ್ಡದ, 21 ದೊಡ್ಡದ, 23 ದೊಡ್ಡದ, 14 ದೊಡ್ಡದ, 5 ದೊಡ್ಡದ. ಮೊದಲನೇ ಸ್ಟೆಪ್ ಅರ್ಥ ಆಯ್ತಾ? ತುಂಬಾ, ಯಾಕಂದ್ರೆ ಎಂತ ಡುಮ್ಕಿ ಹೊಡಿಯೋನ್ ಕೂಡ ಆರಾಮಾಗಿ ಮಾಡುವಂತ. ಸೊ ನಾನು ಹೇಳ್ತಾರೆ, ಮೀನು ಅಷ್ಟೇ, ಮೀಡಿಯನ್ ಅಷ್ಟೇ, ಮೋಡು ಅಷ್ಟೇ. ನೀನ್ ಪಾಸ್ ಆಗೋನ್ಗೆ ಇವೆಲ್ಲ ಅಮೃತ ಇದ್ದಂಗೆ. ಜಸ್ಟ್ ಪಾಸ್ ಆಗ್ತಿರ್ತಾರೆ ನೋಡಿ ಅಂತವ್ರ ನಾನು ಫಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಕೊಡೋದೇ ಇಂಥವು. ಇದು ಹೆಂಗೆ ನೋಡಿ, ಎಂತ ಪೆದ್ದ ಗುಂಡು ನೋಡಿ, ಅವರೇ ಕೊಟ್ಟಿರ್ತಾರೆ. ಅದ್ರ ದೊಡ್ಡ ನಂಬರ್ ಹುಡ್ಕೋದ್ ಕಷ್ಟನ ನನಗೆ. ಇದ್ರಲ್ಲಿ ಯಾವ ದೊಡ್ಡ ನಂಬರ್ ಹುಡುಕ್ಬಾರ್ದು, ಯಾವ್ದು ಹುಡುಕ್ಬೇಕು? ಅದಕ್ಕೆ ಏನ್ ಮಾಡ್ಬಿಡಿ ನೋಡಿ, ಬಾಕ್ಸ್ ಹಾಕ್ಬಿಡಿ. ಅರ್ಥ ಆಯ್ತಾ? ಗೆಟ್ ಔಟ್ ಇನ್ ದಿಸ್. ಇಷ್ಟ ಅರ್ಥ ಆಯ್ತಾ? ಇವಾಗ ಒಂಚೂರು ಕೆಲಸ ಇದೆ. ಇದು ಒಂಚೂರು ಕೆಲಸ ಇದೆ ನೋಡಿ. ಈಗ ಇನ್ನೊಂದ್ಸರಿ ಹೇಳ್ತಾ ಇದೆ ನೋಡಿ. ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ ಅವರೇ ಕೊಟ್ಟಿರ್ತಾರೆ. ಮೋಡಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಕಾಲಮ್ ಬರಲ್ಲ. ಆದ್ರೆ ಮೀನಲ್ಲಿ ಏನ್ ಬರುತ್ತೆ? ಮೀಡಿಯಲ್ಲಿ ಏನ್ ಬರುತ್ತೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಆದ್ರೆ ಮೋಡಲ್ಲಿ ಯಾವುದೇ ಎಕ್ಸ್ಟ್ರಾ ಕಾಲಮ್ ಬರಲ್ಲ. ಈ ಫ್ರೀಕ್ವೆನ್ಸಿನಲ್ಲಿ ಗ್ರೇಟರ್ ನಂಬರ್ ಯಾವ್ದಿರುತ್ತೋ ಅದಕ್ಕೆ ಬಾಕ್ಸ್ ಹಾಕೊಳ್ಳಿ. ಈ ಬಾಕ್ಸ್ ಹಾಕೊಂಡ್ಮೇಲೆ ಸ್ವಲ್ಪ ಕೆಲಸ ನೋಡ್ಕೊಳ್ಳಿ ಏನೇನಂತ ನಾನು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಇರುತ್ತಲ್ಲ ಫಸ್ಟ್ ನಂಬರ್, ಅದು ಎಲ್, ಲೋಯರ್ ಲಿಮಿಟ್ ಆಫ್ ಮೋಡಲ್ ಕ್ಲಾಸ್. ಇದನ್ನ ಮೋಡಲ್ ಕ್ಲಾಸ್. ಆಮೇಲೆ ಹೆಸರುಗಳು ಹೇಳ್ಬಿಡ್ತೀನಿ. ನೀವೇನೋ ಕುಳ್ಪಾಠ ಕಲ್ತಿದ್ರೆ ಬಿಟ್ಬಿಡಿ. ಅದಕ್ಕೆ ಏನಂತಾರೆ, ಯಾಕಂತಾರೆ, ಯಾಕೆ ಇದನ್ನ ತಗೋಬೇಕು ಎಲ್ಲ ಹೇಳ್ತಿರ್ತೀನಿ. ಆಮೇಲೆ ಇನ್ನೇನಾದ್ರು ಕ್ವಶನ್ ಇದ್ರೆ ಹಾಕ್ರಿ. ಇದನ್ನ ಮೋಡಲ್ ಕ್ಲಾಸ್, ಹೈಯೆಸ್ಟ್ ಇರೋ ಫ್ರೀಕ್ವೆನ್ಸಿ ಕ್ಲಾಸ್ ನಾವು ಮೋಡಲ್ ಕ್ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೋಡಲ್ ಕ್ಲಾಸ್. ಆ ಮೋಡಲ್ ಕ್ಲಾಸ್ ಅಲ್ಲಿ ಚಿಕ್ಕ ನಂಬರ್ ಇರುತ್ತಲ್ಲ, ಆ ಚಿಕ್ಕ ನಂಬರ್ ನಾವು ಲೋಯರ್ ಲಿಮಿಟ್ ಎಲ್ ಅಂತ ಕರಿಬೇಕು. ಲೋಯರ್ ಲಿಮಿಟ್ ಆಫ್ ಮೋಡಲ್ ಕ್ಲಾಸ್ ಎಷ್ಟಿದೆ ಅಲ್ಲಿ? 35. ಬರ್ಕೊಂಡ್ಬಿಡು 35. ಎನಿಬಡಿ ಅದೇನು ಹೇಳ್ಬಿಟ್ಟು ದಿಸ್. ಈ ಬರ್ಕೊಳ್ಳೋದೇ ಇಂಪಾರ್ಟೆಂಟ್. ಆಮೇಲೆ ಏನಿಲ್ಲ, ಫಾರ್ಮುಲಾ ಗೊತ್ತಿದ್ರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು ಈಸಿ. ಇಷ್ಟು ಬರ್ಕೊಂಡು ಇಷ್ಟು ಬರೆದ್ರೆ ನಿಮ್ಗೆ ಹತ್ರ 1.5-2 ಮಾರ್ಕ್ಸ್ ಕೊಟ್ಬಿಡ್ತಾರೆ 4 ಇಕ್ಕಿದ್ರೆ. ಅರ್ಥ ಆಯ್ತಾ? ಇನ್ನು 2 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ನೋಡು. ಸೊ ಎಲ್ಲಿ ಬರ್ಕೊಂಡ? ಇಲ್ಲಿರುತ್ತಲ್ಲ, ಇದು F1, ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್. ಅದ ಹೆಸರು ಬರಿಬೇಕಾ? ಎಲ್ಲಂದ್ರೆ ಲೋಯರ್ ಲಿಮಿಟ್ ಅಂತ ಬರಿಬೇಕಾ? ಅದೇನ್ ಕತೆ ಪುರಾಣ ನಿಮ್ ತಲೆಯಲ್ಲಿ ಇರ್ಲಿ, ಬರೆಯೋದೇನ್ ಬೇಕಾಗಿಲ್ಲ. ಎಲ್, ಈ ಏನ್ ಕಾಲಮ್ ಹಾಕಿರ್ತೀರೋ ಅದ್ರಲ್ಲಿ ಫಸ್ಟ್ ಗೆ ಕಾಣಿಸುತ್ತೆ ನೋಡಿ, ಅದೇ ಎಲ್. ಆ ಕಾಲಮ್ ಹಾಕೋರ್ತಿರೋ ಲಾಸ್ಟ್ ಗೆ ಕಾಣಿಸುತ್ತಲ್ಲ, ಅದು F1, ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ಅದಕ್ಕೆ ಏನ್ ಹೆಸರು? F0 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಪ್ರಿಸೈಡಿಂಗ್ ಕ್ಲಾಸ್, ಹಿಂದಿನ ಕ್ಲಾಸ್. ಅದನ್ನ F0 ಅಂತ ಕರಿಬೇಕು. ಏನಂತ ಕರಿಬೇಕು? F0 ಏನು?
21. 21. F2 no 14. F0 ಎಷ್ಟಾಯ್ತು? ಅದ್ರ ಹಿಂದಿನ ಕ್ಲಾಸು F0, ಆ ಕ್ಲಾಸು F1, F2. ಅದ್ರ ನೆಕ್ಸ್ಟ್ ಇರೋದು F2. F2. ಅದ್ರ 14. ಮುಂದಿನ ಕ್ಲಾಸ್ ಏನ್ ಮಾಡ್ಬೇಕು? F2. F2. Anybody has any doubt in this? No sir. ಇಷ್ಟು ಗೊತ್ತಾದ್ರೆ H1 ಫೈಂಡ್ ಮಾಡ್ಬೇಕು. ಏನ್ ಹೇಳಿ? H ಫೈಂಡ್ ಮಾಡೋದು ನಿಮ್ಗೆ ಹೇಳ್ಕೊಡಿದೀನಿ. ದೊಡ್ಡದು ಮೈನಸ್ ಚಿಕ್ಕದು. H ಏನು? ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ನೋಡಿ ಅದಕ್ಕೆ ಏನ್ ಹೆಸರು, ಏನ್ ಕತೆ, ಅದ್ರ ಪುರಾಣ ಏನು, ಕತೆ ಏನು, ಹೆಂಗ್ ಬಿಡ್ತು, ಅವ್ನು ಯಾರು ಕಂಡಿರುತ್ತೆ ಎಲ್ಲ ಆಮೇಲೆ ಎಲ್ಲ ಸ್ಟೋರಿ ಹೇಳ್ಬಿಡ್ತೀನಿ. ಬೇಡ ನನಗೆ ಅಷ್ಟು ಅರ್ಧ ಕುಡಿದು ಬಿಟ್ಟಿದ್ದೀನಿ, ಬೇಡ ಅದು ನಿಮ್ಗೆ. H ಅಂದ್ರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ಏನ್ ಹೇಳಿ? Size of the class. ಅಂದ್ರೆ ಈ ದೊಡ್ಡ ಇಲ್ಲಿರ್ತಾವ ಕ್ಲಾಸ್ ಇಂಟರ್ವಲ್ಗಳು, ಇದ್ರಲ್ಲಿ ಯಾವ ಇದನ್ನೇ ತಗೋಬೇಕಂತ ಏನಿಲ್ಲ. ಅದು ಯಾವ್ದು ದೊಡ್ಡದು ಮೈನಸ್ ಚಿಕ್ಕದು. ಬಿಗರ್ ಗ್ರೇಟರ್ ನಂಬರ್ ಮೈನಸ್ ಸ್ಮಾಲ್. ಇದರಲ್ಲಿ ಎಷ್ಟು numbers ಇದೆ? ಮೈನಸ್ 35 ಎಷ್ಟಾಯ್ತು? ನೀವು ಬರ್ದಿರ್ತೀನಿ. ಎಷ್ಟು numbers ಇದೆ? ಎಷ್ಟಾಯ್ತು? ಇಷ್ಟೇ. ಇದು ಎಲ್ಲ ತರಕಾರಿ ಹಚ್ಕೊಂಡಿವಿ, ಇನ್ನೇನಿಲ್ಲ. ಕುಕ್ಕರ್ಗೂ ಅಥವಾ ಬಾಣ್ಲಿಗೆ ಹಾಕೋದು, ಉರಿತಾ ಇರೋದು, ಎಣ್ಣೆ ಹಾಕಿ ಕಾಯಿಸ್ತಾ ಇರೋದು, ನಿಮ್ಗೆ ಏನ್ ಬೇಕೋ ಅದು ಬಂತು. ಎಲ್ಲ ರೆಡಿ ಮಾಡ್ಕೊಂಡ ಹಿಂದಿನ ದಿನ ರಾತ್ರಿ ಬೆಳಗ್ಗೆ ತಿಂಡಿ ಮಾಡಿ ಬಾಕ್ಸ್ ಹಾಕಿ ಕೊಡ್ತಾ ಇರೋದು, ಅಷ್ಟೇ ಕೆಲಸ ಇದೆ. ಎನಿ ಡೌಟ್? ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ. ಈಗ ಎನಿ ಡೌಟ್ ಇನ್ ದಿಸ್? ಇನ್ನೊಂದ್ಸರಿ ಹೇಳ್ಬಿಡ್ಲ, ಗೊತ್ತಾಯ್ತಾ? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಯಾಕಂದ್ರೆ ಇನ್ನೊಂದ್ 3 ಸಮ ನಿಮ್ಗೆ ಕೊಡ್ತೀನಿ, ಟಾರ್ಗೆಟ್ ಮಾಡ್ಬಿಟ್ಟು ತೋರಿಸ್ಬಿಟ್ಟು ಹೋಗಿ. ನೋಡಿ, ಅಡ್ಡಡ್ಡ ಕೊಟ್ಟಿರೋದನ್ನ ಉದ್ದ ಬರ್ಕೊಂಡ ಮೇಲೆ ಮೊದಲದಕ್ಕೆ ಕ್ಲಾಸ್ ಇಂಟರ್ವಲ್, ಆ ಸ್ಟೋರಿ ಏನು ಆಪ್ಷನಲ್, ಎಫ್ ಬರಲೇಬೇಕು, ಸ್ಟೋರಿ ಆಪ್ಷನಲ್. ಆಮೇಲೆ ಇದನ್ನ ಬರ್ಕೊಂಡ ಮೇಲೆ ಹೈಯೆಸ್ಟ್ ನಂಬರ್ ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ನಂಬರ್ ಹುಡುಕಿ, ಆ ಹೈಯೆಸ್ಟ್ ನಂಬರ್ ಒಂದು ಬಾಕ್ಸ್ ಹಾಕಿ, ಅದನ್ನ ಮೋಡಲ್ ಕ್ಲಾಸ್ ಅಂತ ಕರಿತೀವಿ. ಏನು ಕರಿತೀವಿ? ಅದರಲ್ಲಿ ಫಸ್ಟ್ ನಂಬರ್ ನ ಎಲ್ ಅಂತ ಬರೀತೀವಿ, ಆ ಲಾಸ್ಟ್ ನಂಬರ್ ನ F1 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್. ಅದ್ರ ಹಿಂದಿಂದನ್ನ ನಾವು ಫ್ರೀಕ್ವೆನ್ಸಿ ಆಫ್ ಪ್ರಿಸೈಡಿಂಗ್ ಕ್ಲಾಸ್, ಇದು ಫ್ರೀಕ್ವೆನ್ಸಿ ಆಫ್ ಸಕ್ಸೀಡಿಂಗ್ ಕ್ಲಾಸ್. ಅದನ್ನ ಸಕ್ಸೆಸರ್, ಪ್ರೆಡೆಸಿಸರ್ ಅಂತ ನೀವು 2ನೇ ಕ್ಲಾಸ್ ಅಲ್ಲಿ ಅದಲ್ಲ. ಹಿಂದಿನ ನಂಬರ್ 40 ಕೊಟ್ಬಿಟ್ರೆ ಪ್ರೆಡೆಸಿಸರ್ 40 - 139. ಆಮೇಲೆ ಸಕ್ಸೆಸರ್ ಅಂತಂದ್ರೆ 40 ಕೊಟ್ಬಿಟ್ರೆ ಕಂಡಿಡಿಯ ಕಷ್ಟ, ಚಿಕ್ಕ ಹುಡುಗರು ನೋಡಿ 2ನೇ ಕ್ಲಾಸ್ ಅಲ್ಲಿ 40 ಕೊಟ್ರೆ ಇದೇನಿದು ಅಂತ. ಅದೇ 32, 33 ಕೊಟ್ಬಿಡು. 33 ಅಂದ್ರೆ 32, 33 ಅಂದ್ರೆ 34 ಬರ್ದ್ಬಿಡೋರು. ಅವಾಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ಟೆಸ್ಟ್ ಅಲ್ಲಿ ಕೊಡೋದು 40 ಕೊಟ್ಬಿಡೋದು. ಅದು 39 ಏನಿದು ಒಂದು ಕಡಿಮೆ ಅಂತ ಅವಾಗ ಅಲ್ಲಿ ಹಿಡಿತಾರೆ ನೋಡಿ. ಅವಾಗ ಗೊತ್ತಲ್ಲ ಆ ಮೆಂಟಾಲಿಟಿಗೆ ಏನ್ ಕಷ್ಟ ಇರುತ್ತೆ ಅಂತ. 100 ಕೊಟ್ಬಿಡೋದು, 99 ಬರೆಯೋದು ಕಷ್ಟ ಅವ್ರಿಗೆ. ಅದೇ 102 ಕೊಟ್ರೆ ನೆಕ್ಸ್ಟ್ ನಂಬರ್ 3, ಹಿಂದಿನ ನಂಬರ್ 101 ಅಂತ ಬರ. ಹಾಗೆ ಹಿಂದಿಂದು ಪ್ರಿಸೈಡಿಂಗ್ ಕ್ಲಾಸ್, ಇದು ಸಕ್ಸೀಡಿಂಗ್ ಕ್ಲಾಸ್. ಸೊ ಇದು ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್, ಫ್ರೀಕ್ವೆನ್ಸಿ ಆಫ್ ಪ್ರಿಸೈಡಿಂಗ್ ಕ್ಲಾಸ್, ಫ್ರೀಕ್ವೆನ್ಸಿ ಆಫ್ ಸಕ್ಸೀಡಿಂಗ್ ಕ್ಲಾಸ್. ಬರ್ಕೊಂಡ್ವಾ? ಇದನ್ನ F1, ಇದನ್ನ F0, ಇದನ್ನ F2. ಆಮೇಲೆ H ಅಂದ್ರೆ ಯಾವ್ದಾದ್ರು ಸಬ್ಟ್ರಾಕ್ಟ್ ಮಾಡ್ಬೋದು. ಹೆಂಗಿದ್ರೆ ಇದು ಕಾಲಮ್ ಹಾಕೊಂಡಿದೀವಲ್ಲ, ದೊಡ್ಡ ನಂಬರ್ ಚಿಕ್ಕ ನಂಬರ್ ಮಲ್ಟಿಪ್ಲೈ ಮಾಡೋದು. ಎನಿ ಡೌಟ್ ಇನ್ ದಿಸ್? ಇವಾಗ ಫಾರ್ಮಲ್ ಮೋಡ್ ಫೈಂಡ್ ಮಾಡಕ್ಕೆ ಏನ್ ಮಾಡ್ಬೇಕು? ಮೇನ್ ಫಾರ್ಮ್ F1 minus F0 divided by 2F1 minus F0 minus F2 whole into H. ಫಾರ್ಮುಲಾ ಮೀನ್. ಒಂದು ಟೆಕ್ನಿಕ್ ಹೇಳ, ಇಲ್ಲಿ ಕೇಳಿಸ್ಕೊಳ್ಳಿ. ಒಂದು ಸಖತ್ತಾಗಿರೋ ಟೆಕ್ನಿಕ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಮೋಡ್ ಎಲ್ ಮುಂಚೆ ಇದ್ದೇ ಇರುತ್ತೆ, ಮೀಡಿಯನ್ ಅಲ್ಲೂ ಇದೇ ತರ ಫಾರ್ಮುಲಾ ಬರುತ್ತೆ, ಅಲ್ಲೂ ಇಲ್ಲೆಲ್ಲ ಇದ್ದೇ ಇರುತ್ತೆ. ಕೇಳಿಸ್ಕೊಳ್ಳಿಲ್ಲ ನಿಮಿಷ, ಇದು ಫಾರ್ಮುಲಾ ಮರ್ತೋಗ್ದಂಗೆ ತಲೆ ಇಟ್ಕೊಳಕ್ ಒಂದು ಟೆಕ್ನಿಕ್ ಹೇಳ್ತಾ ಇದೀವಿ. ಇಲ್ಲಿ ಎಲ್ಲಿದ್ದೇ ಇರುತ್ತೆ. ಪ್ಲಸ್ ಮೇಲೂ F1 ಬರ್ರಿ, ಕೆಳಗೂ F1 ಬರ್ರಿ. ಏನ್ ಬರ್ರಿ? ಮೇಲೂ F1 ಬರ್ರಿ, ಇಲ್ಲಿ F0 ಮಾತ್ರ ಸಬ್ಟ್ರಾಕ್ಟ್ ಮಾಡಿ, ಅದಕ್ಕೆ ಬರೀ F1. ಇಲ್ಲಿ 2 ನಂಬರ್ನ ಸಬ್ಟ್ರಾಕ್ಟ್ ಮಾಡ್ಬೇಕು F1 ಗೆ. ಯಾರ್ಯಾರು ಮಿಕ್ಕಿರೋದು Fಗಳು? F0 ಅದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 2 ಹಾಕು. ಅರ್ಥ ಆಯ್ತಲ್ಲ? ಇಲ್ಲಿ ಇಬ್ಬರನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇರೋದಕ್ಕೆ ಇಲ್ಲಿ 2 ಹಾಕ್ರಿ. ಇಲ್ಲಿ ಒಬ್ಬರೇ ಸಬ್ಟ್ರಾಕ್ಟ್ ಮಾಡ್ತಾ ಇರೋದಕ್ಕೆ ಇಲ್ಲಿ ಏನು ಹಾಕಂಗಿಲ್ಲ. ಮೇಲೂ F1, ಕೆಳಗೂ F1. ಇಲ್ಲಿ F0 ನ ಸಬ್ಟ್ರಾಕ್ಟ್ ಮಾಡಿ, ಇಲ್ಲಿ F0 ನು ಸಬ್ಟ್ರಾಕ್ಟ್ ಮಾಡಿ, F2 ನು ಸಬ್ಟ್ರಾಕ್ಟ್ ಮಾಡಿ, 2 ಹಾಕು. Because we are subtracting 2 frequencies. Because we are subtracting only one frequency. ಲಾಸ್ಟ್ ಅಲ್ಲಿ ಇಂಟು ಏನ್ ಮಾಡಬೇಕು? ಇಂಟು H ಹಾಕ್ಬಿಡಿ. ಎನಿ ಡೌಟ್ ಇನ್ ದಿಸ್ ಫಾರ್ಮುಲಾ? ಸಬ್ಸ್ಟಿಟ್ಯೂಟ್ ಇಂಟು ಇಲ್ಲಿ ಬ್ರಾಕೆಟ್ ಇಸ್ ನಥಿಂಗ್ ಬಟ್ ಏನು ಇಲ್ಲ, ಇದು ಬ್ರಾಕೆಟ್ ಇಂಟು ಇದೆ ಅಂತ. ಎಕ್ಸ್ಟ್ರಾ ಬೇಡ, ಹೋಗ್ಲಿ ನಿಮ್ಮಲ್ಲ ನಿಮ್ಗೆ ಗೊತ್ತಾಗ್ಲಿ ಅದು ಇಂಟು H ಅಂತ. ಎಕ್ಸ್ಟ್ರಾ ಕಾಣಿಸ್ತಾ ಬೇಡ, ಹಂಗಾರೆ ಬರೀ H. ಬ್ರಾಕೆಟ್ ಇಸ್ ನಥಿಂಗ್ ಬಟ್ ಇಂಟು. ಹೇಳಿ ಈಗ, ವಾಟ್ ಇಸ್ ಯುವರ್ ಎಲ್?
ನೋಡಿ ಇಲ್ಲಿ ಇಂಗ್ಲಿಷ್ ಇದ್ರ ಕ್ಯಾಲ್ಕುಲೇಷನ್ ಆಗೋವರೆಗೂ 35 ಮರ್ತೋಗ್ಬಿಡಿ. ಪ್ಲಸ್ ಇಲ್ಲಿ ಏನಾದ್ರು ಎಲ್ಸಿಎಂ ಪಲ್ಸಿಎಂ ಅಬ್ಸಲ್ಯೂಟ್ಲಿ ಇಲ್ಲ, ಎಲ್ಲ ಡೆಸಿಮಲ್ ಆದ್ಮೇಲೆ 35 ಆಡ್ ಮಾಡ್ಬೇಕು. ನೋಡ್ಕೊಳ್ಳಿ. ವಾಟ್ ಇಸ್ ಯುವರ್ F0? F1 ಎಷ್ಟು? 23. F1 ಎಷ್ಟು? 23. ಮೈನಸ್ 21. ಡಿವೈಡೆಡ್ ಬೈ 2 into 23. 23. Minus 21. minus 14. Anybody has any doubt in this? Any doubt? Understood or not? ನೋಡು, F1 ಜಾಗದಲ್ಲಿ 23 ಹಾಕು, ಆಮೇಲೆ F0 ಜಾಗದಲ್ಲಿ 21 ಹಾಕು, F2 ಜಾಗದಲ್ಲಿ 24. ವೆರಿ 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 ಈಸಿಯೆಸ್ಟ್. ಆಮೇಲೆ ನಾನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಚಿಲ್ಡ್ರನ್ಸ್. ನಾನು ಈ SLC ನಲ್ಲಿ ಮ್ಯಾಥಮೆಟಿಕ್ಸ್ ನೀವೇನಾದ್ರೂ ಫೇಲ್ ಆದ್ರೆ ನಿಮ್ಮ ಶತದಡ್ರಿ ಯಾರು ಇಂಥವೆಲ್ಲ 4 ಮಾರ್ಕ್ಸ್ ಇರ್ತವೆ ಚಿಲ್ಡ್ರನ್. ಇದು ಏನ್ ಇದಕ್ಕೆ ನಿಜವಾಗ ಒಂದು ಗ್ರಾಫ್ ಒಂದು ಐತಲ್ಲ ಅದೊಂದು 4 ಮಾರ್ಕ್ಸ್, ಲೀನಿಯರ್ ಈಕ್ವೇಷನ್ ಯಾವ್ದು ಸಬ್ಸ್ಟಿಟ್ಯೂಟ್ ಎಲಿಮಿನೇಷನ್ ಮೆಥಡ್ ಅದೊಂದು 3 ಮಾರ್ಕ್ಸ್, ಇದೊಂದು 4 ಮಾರ್ಕ್ಸ್. ಇದು ಎರಡು ಕೊಡ್ತಾರೆ, 7 ಮಾರ್ಕ್ಸ್ ಇದ್ರಲ್ಲಿ. ಆ ಮೀನು ಮೀಡಿಯನ್ ಮೋಡಲ್ಲಿ ಯಾವ್ದಾರು 2 ಕೊಟ್ಬಿಟ್ಟು ಒಂದು 4 ಮಾರ್ಕ್ಸ್ಗೆ ಒಂದು 3 ಮಾರ್ಕ್ಸ್, 7 ಮಾರ್ಕ್ಸ್ ಇಲ್ಲದಿದ್ದೆ. ಯಾರ ಮನೆ ಕೆಡಿಸ್ತು ಕರೆಕ್ಟ್ ಇಷ್ಟೆಲ್ಲ ಮಾಡಿ ಏನಲ್ಲ ಅಲ್ಲೇ ಇದೆ, ಅದು ಹುಡುಕ್ಬಿಟ್ಟು ಹಿಂಗೆ ತಗೊಂಡು ಹಿಂಗೆ ಹಾಕೋದಕ್ಕೆ ಮಾರ್ಕ್ಸ್. ನಾವೆಲ್ಲ ಮಾಸ್ಟರ್ ಡಿಗ್ರಿನಲ್ಲಿ ಪ್ಲಸ್ 23 minus 21 2 ಡಿವೈಡೆಡ್ ಬೈ ಇವೆರಡು ಆಡ್ ಮಾಡ್ಕೊಂಬಿಡಿ, 2 -7 ಮೈನಸ್ ಇಂಟು ಇದು ನೋಡಿ, ಇದನ್ನ ಲಾಸ್ಟ್ ವರ್ಗು 35 ಇದೇನೋ ಫುಲ್ ಕ್ಲಿಯರ್ ಆಗಿ ಸಿಂಗಲ್ ನಂಬರ್ ಆಗೋ ತನಕ ಇದು ಹಿಂಗೇ ಬರ್ತಾ ಇರಲಿ, ಇದನ್ನ ತಲೆನೇ ಕೆಡಿಸ್ಕೊಂಬೇಡಿ. ಫಸ್ಟ್ ಪ್ರಾಕ್ಟಿಕ್ಸ್ ಅಲ್ಲಿ ಮಾಡಬೇಕು. ಪ್ಲಸ್ ಇದೆಷ್ಟಾಯ್ತು? ಇದು ಆಡ್ ಮಾಡಿ ಎಷ್ಟಾಯ್ತು ಈಗ? 11 ಇಂಟು 10 ಹಂಗೆ 10 into 2 ಮಲ್ಟಿಪ್ಲೈ ಮಾಡಿ 20. 35 ಪ್ಲಸ್ 20/11. ಇವಾಗ ಬ್ರಾಕೆಟ್ 20/11 ಅಲ್ಲಿ ಫೈಂಡ್ ಮಾಡ್ಕೊಂಬಿಡಿ, 11 ಇಂದ ಡಿವೈಡ್ ಮಾಡ್ಬಿಡಿ, ಡೆಸಿಮಲ್ ಅದನ್ನ 35 ಆಡ್ ಮಾಡ್ಕೊಂಬಿಡಿ. ನೋಡಿ 11 ಇಂದ ಡಿವೈಡ್ ಮಲ್ಟಿಪ್ಲೈ ಮಾಡಿ 11 ones are 11 11 ಹೋದ್ರೆ 9 ಪಾಯಿಂಟ್ ಇಡಬೇಕು, ಕರೆಕ್ಟಾ? 8 ಬಂತ, 88 ಮತ್ತೆ 2 ಬಂತು, 2 ಬಂದ್ರೆ ಪಾಯಿಂಟ್ 21 11 ಮತ್ತೆ 9 ಬಂತ, ಮತ್ತೆ ಪಾಯಿಂಟ್ ಮತ್ತೆ 8 ಹಂಗೆ ಹೋಗ್ತಾ ಇದೆ. 3 ಮಾಡ್ಬೇಕು ನೀವು. ಇವಾಗ ಎಷ್ಟಾಯ್ತು ನಿನಗೆ? 35 ಪ್ಲಸ್ 1.82 ಮಾಡ್ತೀನಿ ನಾನು. ಇದಕ್ಕೆ ರೌಂಡ್ ಆಫ್ ಮಾಡ್ಬೇಕು ಯಾವತ್ತು. ಈ 8 ಇರೋದು ಮುಂದಿನ ನಂಬರ್, ಎರಡನೇ ಪ್ಲೇಸ್ ನ ರೌಂಡ್ ಆಫ್ ಮಾಡಿ ಮುಂದಿನ ಪ್ಲೇಸ್ ನೋಡ್ಬೇಕು. ಮುಂದಿನ ಪ್ಲೇಸ್ 5 ಗಿಂತ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಆಡ್ ಮಾಡಿ. ಅವಾಗ ಇದೇನಾಯ್ತು? 1.8. ಇವಾಗ ಆಡ್ ಮಾಡ್ಬಿಡು. 35 ಪ್ಲಸ್ 1.82 ಎಷ್ಟಾಯ್ತು? 36.82. ಈಸಿ. 4